ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಮೋಸ್ಟ್ ಕಾಮನ್ ಆಗಿ ಭುಜ ನೋವಾಗಕ್ಕೆ ಏನು ಕಾರಣಗಳು ಅಂತ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಾಸಸ್ ಫಾರ್ ಶೋಲ್ಡರ್ ಪೇನ್ ಇಸ್ ರೊಟೇಟರ್ ಕಫ್ ಟೈರ್ ಅಂತ ಹೇಳ್ತೀವಿ. ಇದು ರೊಟೇಟರ್ ಕಫ್ ಅಂದ್ರೆ ಏನು, ಇದು ಎಲ್ಲಿರುತ್ತೆ ಭುಜದಲ್ಲಿ ಅಂತ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಿ. ಮಾಡೆಲ್ ನೋಡ್ತಾ ಇರ್ಬೋದು ನೀವು. ಇದು ಈ ಎಲ್ಬು ಏನಿದೆ, ಇದು ಭುಜದ ಎಲ್ಬು, ಇದು ಬೆನ್ನಿನ ಎಲ್ಬು. ಇವೆರಡರ ಮಧ್ಯೆ ಇಲ್ಲಿ ನೀವು ಕಾಣ್ತಾ ಇದೆಯಾ, ಇದು ಈ ಲಿಗಮೆಂಟ್ ಈ ಥರ ಹೋಗ್ತಾ ಇರೋದು ಮುಂದ್ಗಡೆ, ಮೇಲ್ಗಡೆ ಮತ್ತೆ ಹಿಂದ್ಗಡೆ. ಈ ಲಿಗಮೆಂಟ್ಸು ಭುಜದ ಎಲ್ಬಿಗೆ ಬಂದು ಅಟ್ಯಾಚ್ಮೆಂಟ್ ಆಗುತ್ತೆ. ಈ ಲಿಗಮೆಂಟ್ಸ್ ಅನ್ನೋದು ನಿಮಗೆ ಕೈ ಮೇಲೆ ಎತ್ತಕ್ಕೆ ಮತ್ತೆ ಮುಂದ್ಗಡೆ ತಗೊಳಕ್ಕೆ, ಹಿಂದ್ಗಡೆ ತಗೊಳಕ್ಕೆ ಸಹಾಯ ಮಾಡ್ತವೆ. ಪೇಷಂಟ್ಗೆ ಏನಾದರೂ ಬಲವಾಗಿ ಏಟ್ ಬಿದ್ದಿತ್ತು, ಆಕ್ಸಿಡೆಂಟ್ ಆಗಿದಾಗ, ಅಥವಾ ಏಜ್ ರಿಲೇಟೆಡ್ ಅಂದರೆ ಡಿಜನರೇಟಿವ್ ಟೈರ್ ಅಂತ ಏನು ಹೇಳ್ತೀವಿ, ಈ ಥರ ಏನಾದರೂ ಆಯಿತು ಅಂತಂದ್ರೂ ಪೇಷಂಟಿಗೆ ಭುಜ ನೋವು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಪೇಷಂಟ್ಗೆ ಭುಜದಲ್ಲಿ ನೋವು ಹೇಳಲ್ಲ ಅವರು, ಈ ಕೈಯಲ್ಲಿ ಮಧ್ಯಭಾಗದಲ್ಲಿ, ಈ ಕೈನ ಮಧ್ಯಭಾಗದಲ್ಲಿ ನೋವು ಅಂತ ಹೇಳ್ಕೊತಾರೆ. ಎಸ್ಪೆಷಲಿ ನೈಟ್ ಟೈಮ್ಸಲ್ಲಿ ನೋವು ಜಾಸ್ತಿ ಇದೆ ಅಂತ ಹೇಳ್ತಾರೆ. ನೀವು ಡಾಕ್ಟರ್ ಹತ್ರ ಹೋದಾಗ ಎಕ್ಸ್ರೇ ಏನಾದರೂ ಇದು ನೋವು ಅಂತ ಎಕ್ಸ್ರೇ ಏನಾದರೂ ಮಾಡಿಸಿದ್ರೆ ಎಕ್ಸ್ರೇನಲ್ಲಿ ಕಾಣಿಸ್ಕೊಳಲ್ಲ. ಈ ಲಿಗಮೆಂಟ್ ಟೈರ್ ಏನಾಗಿದೆ ಇದು ಕಾಣಿಸ್ಕೊಳಲ್ಲ. ನೀವು ಇದಕ್ಕೆ MRI ಸ್ಕ್ಯಾನಲ್ಲಿ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ಈ ಥರ ಟೈರ್ ಇರೋದನ್ನು. ಸೊ ಈ ಟೈರ್ ಆದಾಗ ನಾವು ಪೇಷಂಟ್ಗೆ ಕಂಟಿನ್ಯೂಸ್ ಆಗಿ ಹತ್ತಿಂದ ಭುಜ ಮತ್ತು ಭುಜದಿಂದ ಕೈಗೆ ನೋವು ಬರ್ತಾ ಇರುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಕೈ ಎತ್ತಬೇಕಾದ್ರೆ ಸ್ಟಾರ್ಟಿಂಗ್ ಏನು ಮೂಮೆಂಟ್ ಇರುತ್ತೋ ಅದು ತುಂಬ ಡಿಫಿಕಲ್ಟಿಯಿಂದ ಎತ್ತಾರೆ. ಆಮೇಲೆ ಈಸಿಯಾಗಿ ಮೇಲೆ ಕೈ ಎತ್ತಕ್ಕೆ ಆಗುತ್ತೆ ಪೇಷಂಟ್ಗೆ.